ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಶಿವಮೊಗ್ಗ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಕೋಟೆ ಮಾರಿಕಾಂಬಾ ಜಾತ್ರೆಗೆ ಇವತ್ತು ಆಟಗಳ ಹಿಂಭಾಗ ಪೋಸ್ಟರ್ಸ್ನ ಬಿಡುಗಡೆ ಕಾರ್ಯಕ್ರಮವನ್ನು ಈಗಾಗಲೇ ಸಮಿತಿ ವತಿಯಿಂದ ನಾವು ನೆರವೇರಿಸಿದ್ದೀವಿ. ಇವತ್ತು ಶುಭ ಮಂಗಳವಾರ. ಹಾಗೆಯೇ ಇದೇ ಫೆಬ್ರವರಿ 24ರಿಂದ 28ರವರೆಗೆ ಅತ್ಯಂತ ಅದ್ಧೂರಿಯಾಗಿ ಸಂಪ್ರದಾಯಬದ್ಧವಾಗಿ ಕೋಟೆ ಶ್ರೀ ಮಾರಿಕಾಂಬಾ ಜಾತ್ರೆ ನಡೆಯುತ್ತೆ. ಅದಲ್ಲದೆ ಮಾರ್ಚ್ 6, 7, 8ರಂದು ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನು ಸಹ ಸಮಿತಿ ವತಿಯಿಂದ ನಾವು ಏರ್ಪಡಿಸಿದ್ದೀವಿ. ಭಕ್ತ ಸಮೂಹ ಈಗಾಗಲೇ ಮಾರಿಕಾಂಬಾ ಜಾತ್ರೆಗೆ ಸಿದ್ಧ ಮಾಡಿಕೊಂಡಿರೋದನ್ನು ನೀವು ನೋಡ್ತಾ ಇದ್ದೀರಿ. ಹಾಗೆಯೇ ಕೋಟೆ ಮಾರಿಕಾಂಬಾ ಗೆಳೆಯರ ಬಳಗದವರು ಈಗಾಗಲೇ ಟಗರು ಕಾಳಗಕ್ಕೂ ಸಹ ಎಲ್ಲ ಸಿದ್ಧತೆ ಮಾಡಿ ಈಗಾಗಲೇ ಪೋಸ್ಟರ್ಸನ್ನು ಬಿಡುಗಡೆ ಮಾಡಿದ್ದಾರೆ. ಈ ಥರದ ಮೂಲಕ ಗ್ರಾಮೀಣ ಸೊಗಡಿನ ಈ ಮಾರಿ ಜಾತ್ರೆಗೆ ಈಗಾಗಲೇ ಇವತ್ತು ವಿದ್ಯುಕ್ತವಾಗಿ ಚಾಲನೆ ಮಾಡಿದ್ದೀವಿ. ಎಲ್ಲ ಭಕ್ತ ಸಮೂಹ ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು, ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಸಮಿತಿಯ ವತಿಯಿಂದ ವಿನಮ್ರವಾಗಿ ವಿನಂತಿಸ್ಕೊಳ್ತೇನೆ. ಈ ಬಾರಿ ವಿಶೇಷತೆ ಅಂದರೆ ಈಗಾಗಲೇ ಕಳೆದ ಒಂದು ವಾರದಿಂದ ಬಡಾವಣೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕಬಡ್ಡಿ ಇರ್ಬೋದು, ಅಥವಾ ಟೆನ್ನಿಸ್ ಬಾಲ್, ಕ್ರಿಕೆಟ್ ಪಂದ್ಯಾವಳಿ ಇರ್ಬೋದು, ಅಥವಾ ಟಗರು ಕಾಳಗದ ವ್ಯವಸ್ಥೆಗಳು ಇರ್ಬೋದು, ಈ ಥರದ್ದೆಲ್ಲವೂ ಇದೆ. ವಿಶೇಷವಾಗಿ ಈ ಬಾರಿ ನಾವು ಏನು ಮಾಡ್ತೀವಿ ಅನ್ನೋದನ್ನು ಈಗಾಗಲೇ ಅಧ್ಯಕ್ಷ ಹೇಳ್ದಂಗೆ ನಾವೆಲ್ಲ ಒಂದು ಬ್ರೀಫನ್ನ, ಒಂದು ಪ್ರೆಸ್ ನೋಟನ್ನು ರೆಡಿ ಮಾಡ್ಕೊಳ್ತಿದ್ವಿ. ಶುಕ್ರವಾರ ಅಥವಾ ಶನಿವಾರ ನಿಮ್ಮೆಲ್ಲ ಮಾಧ್ಯಮ ಮಿತ್ರರ ಸಮ್ಮುಖದಲ್ಲಿ ಇಡೀ ಜಾತ್ರೆಯ ವಿಶೇಷತೆಗಳು ಏನೇನಿರುತ್ತೆ ಅನ್ನೋದನ್ನು ನಾವು ನಿಮಗೆ ವಿಸ್ತೃತವಾದಂಥ ವರದಿಯನ್ನು ಪತ್ರಿಕಾಗೋಷ್ಠಿಯಲ್ಲಿ ಕೊಡ್ತೀವಿ. ವಿಶೇಷ ಈ ಸತಿ ತುಂಬಾ ಇದೆ. ಅದನ್ನು ಎಲ್ಲರ ಸಮ್ಮುಖದಲ್ಲಿ ನಾವು ನಿಮಗೆ ಹೇಳೋಕ್ಕೆ ಇಚ್ಛೆ ಪಡ್ತೀವಿ. ಸೆಲೆಬ್ರಿಟಿಗಳು ಯಾರ್ಯಾರು ಅಂತ ಹೇಳೋಕ್ಕಾಗಲ್ಲ. ಈಗಲೇ ನಮಗೆ ಈಗ ಇವತ್ತು ರಿಲೀಸ್ ಮಾಡಿದ್ದೀವಲ್ಲ, ಇನ್ನು ಮೇಲೆ ನಮಗೆ ದೂರವಾಣಿ ಕರೆಗಳು ಪ್ರಾರಂಭ ಆಗತ್ತೆ. ಈ ಬಾರಿ ನಾಡಿನ ಮೂಲೆ ಮೂಲೆಯಿಂದ ತುಂಬ ಜನ ಬಂದು ಭಾಗವಹಿಸುವಂಥ ನಿರೀಕ್ಷೆ ಇದೆ. ಅದನ್ನೆಲ್ಲವನ್ನೂ ಸಹ ನಿಮಗೆ ಶನಿವಾರ ಅಥವಾ ಭಾನುವಾರ ನಿಮಗೆ ತಿಳಿಸ್ಕೊಡ್ತೀವಿ. ಧನ್ಯವಾದ.